ಈ ವರ್ಷ ಯಾರೆಲ್ಲ KCT ಎಕ್ಸಾಮ್ನ ಬರೆದಿದ್ದೀರಾ ನೀವೆಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇರೋದು KCT ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಲಾಸ್ಟ್ ವೀಡಿಯೋದಲ್ಲಿ KA ಡೈರೆಕ್ಟರ್ ಆದ ಪ್ರಸನ್ನ ಕುಮಾರ್ ಸರ್ ನಿಮಗೆ ತಿಳಿಸಿದ್ರು. ಅದೇನು ಅಂತ ಹೇಳಿದ್ರೆ KCT ರಿಸಲ್ಟ್ಸ್ ಮೇ ಲಾಸ್ಟ್ ವೀಕಲ್ಲಿ ಅನೌನ್ಸ್ ಆಗುತ್ತೆ ಅಂತ. ಬಟ್ ಈಗ KE ಕಡೆಯಿಂದ ನಿಮ್ಮ ರಿಸಲ್ಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ನಿಮ್ಮ ರಿಸಲ್ಟು ಮೇ ಲಾಸ್ಟ್ ವೀಕಲ್ಲಿ ಅನೌನ್ಸ್ ಆಗುತ್ತಾ ಅಥವಾ ಏನಾದರೂ ಡಿಲೇ ಆಗ್ಬೋದಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊತೀರಾ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನಿಮ್ಮ KCT ಮುಗಿದ ತನಕ ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತೀನಿ. ಮತ್ತು ನಿಮ್ಮ KCT ಮಾರ್ಕ್ಸು ಜೊತೆಗೆ PUCಯಲ್ಲಿ PCM ಮಾರ್ಕ್ಸ್ನ ಎಂಟರ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ಪ್ರಿಡಿಕ್ಟ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCT ರಿಸಲ್ಟ್ಸ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ನಿಮ್ಮ KCT ರ್ಯಾಂಕ್ ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ಮಾರ್ಕ್ಸು ಜೊತೆಗೆ PUCಯಲ್ಲಿ PCM ಮಾರ್ಕ್ಸ್ನ ಎಂಟರ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಲಾಸ್ಟ್ ಇಯರ್ ಡೇಟಾನ ಯೂಸ್ ಮಾಡಿ ನಿಮಗೆ ಪ್ರಿಡಿಕ್ಟ್ ಮಾಡ್ತಾರೆ. ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಈಗಲೇ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದ. ನಿಮ್ಮ ರಿಸಲ್ಟ್ ಇಷ್ಟೊತ್ತಿಗೆ ಅನೌನ್ಸ್ ಆಗಬೇಕಿತ್ತು, ಬಟ್ ಅಗ್ರಿ ಪ್ರಾಕ್ಟಿಕಲ್ ಏನು ಎಕ್ಸಾಮ್ ನಡೀತಾ ಇದೆ ಹಿರಿಯೂರು ಸೆಂಟರಲ್ಲಿ, ಅದರಿಂದ ತುಂಬ ಡಿಲೇ ಆಗ್ತಿರೋದು. ಇಲ್ಲಾಂದರೆ ನಿಮ್ಮ ರಿಸಲ್ಟು ಮೇ ಲಾಸ್ಟ್ ವೀಕ್ ಅಷ್ಟರಲ್ಲಿ ಅನೌನ್ಸ್ ಆಗ್ತಾಯಿತ್ತು. ಈಗ ಅಪ್ಡೇಟ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ನಿಮ್ಮ ಎಕ್ಸ್ ಖಾತೆಯಲ್ಲಿ ಕೊಟ್ಟಿದ್ದಾರೆ KE ಅವರು. 2026 ಕೃಷಿ ಮತ್ತು ಪಶುವೈದ್ಯಕೀಯ ಪ್ರಾಯೋಗಿಕ ಪರೀಕ್ಷೆಯನ್ನು ಹಿರಿಯೂರು ಕೇಂದ್ರದಲ್ಲಿ ಜೂನ್ 1ರಂದು ನಡೆಯಲಿದ್ದು, ಅದರ ನಂತರವೇ CET 2026ರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಅಂದರೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ರಿಸಲ್ಟ್ ಏನಿದ್ರು ಜೂನ್ 1 ಆದಮೇಲೆ, ಅದರಿಂದ ಒಳಗೆ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಅನೌನ್ಸ್ ಮಾಡೋದಿಲ್ಲ. ಜೂನ್ 3 ಅಥವಾ ಜೂನ್ 4 ನಿಮ್ಮ KCT ರಿಸಲ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏಕೆಂದರೆ ನಿಮ್ಮ ಆ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ನಡೀತಾ ಇದೆ ಹಿರಿಯೂರು ಸೆಂಟರಲ್ಲಿ, ಆ ಒಂದು ಎಕ್ಸಾಮ್ ಕಂಪ್ಲೀಟ್ ಆಗೋದು ಜೂನ್ 1ಗೆ, ಬಟ್ ಅವರು ಜೂನ್ 2ಗೆ ಆ ಒಂದು ರಿಸಲ್ಟ್ನ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತಾರೆ ಮತ್ತು KEಗೆ ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ ನಿಮ್ಮ KCT ರಿಸಲ್ಟ್ಸ್ ಅನೌನ್ಸ್ ಆಗೋದು. ಮತ್ತು ನಿಮ್ಮ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಗೊತ್ತಾಯಿತು. ಅಲ್ಲಿ ತನಕ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಚಾಯ್ಸ್ ಎಂಟ್ರಿ ಅಂದರೆ ಏನು, ಆಪ್ಷನ್ ಎಂಟ್ರಿ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಈಗಲೇ. ಇದನ್ನು ನಿಮಗೆ ತಿಳಿಸೋದಕ್ಕೆ CET ಮಂಥನ ಕಾರ್ಯಕ್ರಮ ಮಾಡ್ತಿರೋದು. ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ಅಟೆಂಡ್ ಮಾಡಿ, ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಸೊ ಮಿಸ್ ಮಾಡದೆ ಅಟೆಂಡ್ ಮಾಡಿ. ನೆಕ್ಸ್ಟು ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.